ರಾಜ್ಯಾದ್ಯಂತ ಸಾಕಷ್ಟು ಗೊಂದಲಗಳು ಸೃಷ್ಟಿ ಮಾಡಿರೋ ಎಸ್ಐಆರ್ಗೆ ರಾಜ್ಯ ಚುನಾವಣಾ ಆಯೋಗ ಮಹತ್ವದ ನಿರ್ಧಾರವನ್ನ ಮಾಡಿದೆ. ನಿಯಮಗಳನ್ನ ಗಾಳಿಗೆ ತೂರಿ ಗುಂಪಾಗಿ ಎಸ್ಐಆರ್ ಅನ್ನ ನಡೆಸಲಾಗ್ತಾ ಇದೆ ಅಂತ ಹಲವು ರಾಜಕೀಯ ಮುಖಂಡರು ಗಂಭೀರವಾಗಿ ದೂರುಗಳನ್ನ ನೀಡಿದ್ರು. ಈ ಎಲ್ಲ ಗೊಂದಲಗಳಿಗೂ ಮತ್ತು ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗೆ ತೆರೆ ಎಳೆಯಲಾಗಿದೆ. ಎಸ್ಐಆರ್ನಲ್ಲಿ ಎಡವಟ್ಟು 35 ಪಿಎಲ್ಒಗಳಿಗೆ ಬಿಗ್ ಶಾಕ್. ರೂಲ್ಸ್ ಉಲ್ಲಂಘಿಸಿದ ಅಧಿಕಾರಿಗಳಿಗೆ ಶೋಕಾಸ್ ನೋಟಿಸ್. ಕೇಂದ್ರ ಚುನಾವಣಾ ನಡೆಸ್ತಾ ಇರುವ ಎಸ್ಐಆರ್ನಲ್ಲಿ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿವೆ. ಅದರಲ್ಲೂ ಗುಂಪಾಗಿ ಎಸ್ಐಆರ್ ನಡೆಸ್ತಿರೋ ಬಗ್ಗೆ ಹಲವಾರು ರಾಜಕೀಯ ಮುಖಂಡರು ದೂರುಗಳನ್ನ ಸಲ್ಲಿಸಿದ್ರು. ಇದೇ ಕಾರಣಕ್ಕೆ ಎಲ್ಲ ಗೊಂದಲಗಳಿಗೂ ತೆರೆ ಎಳೆಯಲು ಮುಖ್ಯ ಚುನಾವಣಾಧಿಕಾರಿ ಅನ್ಬುಕ್ ಕುಮಾರ್ ಇಂದು ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟೀಕರಣ ನೀಡಿದ್ದಾರೆ. ರಾಜ್ಯದಲ್ಲಿ ಜುಲೈ 1ರಿಂದಲೇ ಚುನಾವಣಾ ಆಯೋಗದ ನಿರ್ದೇಶನದಂತೆ ಎಸ್ಐಆರ್ ಪ್ರಕ್ರಿಯೆ ಅತ್ಯಂತ ವೇಗವಾಗಿ ನಡೀತಾ ಇದೆ. ರಾಜ್ಯದ ಒಟ್ಟು 5,54,00,000 ಮತದಾರರಿದ್ದಾರೆ. ಅದರಲ್ಲಿ 81% ಜನರಿಗೆ ಫಾರಂ ವಿತರಣೆ ಪೂರ್ಣಗೊಂಡಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇನ್ನು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಕೆಲವೊಂದು ಗಂಭೀರ ಲೋಪದೋಷಗಳಾಗ್ತಿವೆ ಎಂದು ರಾಜಕೀಯ ಮುಖಂಡರು ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ರು. ಈ ದೂರುಗಳನ್ನ ಗಂಭೀರವಾಗಿ ಪರಿಗಣಿಸಿರುವ ಅನ್ಬುಕ್ ಕುಮಾರ್ ಬಿಎಲ್ಒಗಳ ಕಾರ್ಯವೈಖರಿಯನ್ನ ತಳಮಟ್ಟದಲ್ಲಿ ಪರಿಶೀಲಿಸಲು ಮತ್ತು ಫೀಲ್ಡ್ ವೆರಿಫಿಕೇಶನ್ 5 ಉನ್ನತ ಮಟ್ಟದ ವಿಶೇಷ ತಂಡಗಳನ್ನ ರಚಿಸಿ ಆದೇಶ ಹೊರಡಿಸಿದ್ದಾರೆ. ಇದೇ ವೇಳೆ ಮಸೀದಿ, ಮಂದಿರ, ಚೌಟ್ರಿ ಹಾಗೂ ಶಾಲೆಗಳಲ್ಲಿ ಜನರನ್ನ ಗುಂಪಾಗಿ ಸೇರಿಸಿ ಎಸ್ಐಆರ್ ನಡೆಸುವಂತಿಲ್ಲ. ತಕ್ಷಣವೇ ಎಲ್ಲ ಜಿಲ್ಲಾ ಚುನಾವಣಾಧಿಕಾರಿಗಳ ಗಮನಕ್ಕೆ ತರಲಾಗಿದ್ದು, ನಿಯಮ ಉಲ್ಲಂಘಿಸಿದ 35 ಬಿಎಲ್ಒಗಳಿಗೆ ಶೋಕಾಸ್ ನೋಟಿಸ್ ನೀಡಲಾಗಿದೆ ಎಂದಿದ್ದಾರೆ. ಜುಲೈ 1ನೇ ತಾರೀಕು ಕೆಲವು ಕಡೆ ಗುಂಪಾಗಿ ಫಾರ್ಮ್ಸ್ ವಿತರಣೆ ಮಾಡ್ತಾ ಕಂಪ್ಲೇಂಟ್ ಬಂದ ಕೂಡಲೇ ಇಮಿಡಿಯೇಟ್ಲಿ ಅಟೆಂಡ್ ಮಾಡಲಾಗಿದೆ. ಅದಾದ ಕೂಡಲೇ ಎಲ್ಲ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಅಂದರೆ ಡಿಒಗಳಿಗೆ ಮತ್ತು ಇಆರ್ಗಳಿಗೆ ಸ್ಪಷ್ಟ ಸೂಚನೆ ಇನ್ನೊಮ್ಮೆ ಕೊಡಲಾಗಿದೆ. The BLOs have to visit house to houses anta. It's been very clearly directed to all the DEOs. The BLOs have to visit house to house only. That's why I have read the progress of Karnataka. 80.85% distribution forms have been delivered to the concerned invitation forms are delivered to the concerned voter. ಇನ್ನು 2002ರ ಎಸ್ಐಆರ್ ದಾಖಲೆಗಳ ಕುರಿತಾಗಿದ್ದ ಗೊಂದಲಕ್ಕೂ ತೆರೆ ಎಳೆದಿದ್ದು, 2002ರ ದಾಖಲೆ ನೀಡುವುದು ಕಡ್ಡಾಯವೇನಲ್ಲ. ಆದರೆ ಎನ್ಯುಮರೇಷನ್ ಫಾರಂ ತುಂಬುವುದು ಕಡ್ಡಾಯವಾಗಿದೆ. ಹಿಂದೆ ಮತದಾನದ ಹಕ್ಕು ಇಲ್ಲದವರ ಬಗ್ಗೆ ಬಿಎಲ್ಒಗಳೇ ಖುದ್ದಾಗಿ ಪರಿಶೀಲನೆ ನಡೆಸಿದ್ದಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ. If you fill the physical form, you don't need to fill online form. If you decide to do both, the choice is yours. ಅಲ್ಲ, 1,68,000 ಜನ ಅಪ್ಲೈ ಮಾಡಿದ ಮೇಲೆ ಕಷ್ಟ ಆಗ್ತದೆ ಅಂತ ಹೇಳಲಿಕ್ಕೆ ಆಗಲ್ಲ. ಇಟ್ ಈಸ್ ದ ಪ್ರೂಫ್. ಇಟ್ ಈಸ್ ದಿ ಪ್ರೂಫ್. ಒಂದು ವೇಳೆ ಆಫ್ಲೈನ್ ನಲ್ಲಿ ಎನ್ಯುಮರೇಷನ್ ಫಾರಂ ಭರ್ತಿ ಮಾಡದೇ ಇರುವವರಿಗೆ ಆನ್ಲೈನ್ ಮೂಲಕವೂ ಫಾರಂ ತುಂಬುವ ಸುವರ್ಣಾವಕಾಶ ಕಲ್ಪಿಸಲಾಗಿದ್ದು, ಈಗಾಗಲೇ 1,60,000 ಜನ ಆನ್ಲೈನ್ ಮೂಲಕ ಯಶಸ್ವಿಯಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಅದನ್ನು ಕೂಡ ಆಯೋಗ ಪರಿಗಣಿಸಲಿದೆ. ಮಾರುತಿ ಪಾವುಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.